ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 24/11/2025 ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ಸೋಮವಾರದ ದಿನದ ಪಂಚಾಂಗ ತಿಥಿ ನೋಡೋಣ. ನೋಡಿ, ಅದು ತುಂಬ ವಿಶೇಷವಾಗಿ 24 ನವೆಂಬರ್ 2025 ಚತುರ್ಥಿ ತಿಥಿ, ಶುಕ್ಲ ಪಕ್ಷ, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು. ವಿಶೇಷ ಶುಕ್ರನ ನಕ್ಷತ್ರ ಅಂತ ಹೇಳ್ತೀವಿ. ಶೂಲ ಯೋಗ ವನಜಕರಣವಾಗಿರುವಂಥದ್ದು ವಾರ ಸೋಮವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:23 ಸೂರ್ಯೋದಯ ಆದರೆ 5:49 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಒಂದು ಮುಹೂರ್ತ ಭಾಗಕ್ಕೆ ಅಂತ ಬಂದಾಗ ರಾಹುಕಾಲ 7:49 9:15 ಯಮಗಂಡ ಕಾಲ 10:41 12:06. ಗುಳಿಕ ಕಾಲ 1:32 2:58. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:43 12:29 ಆಗಿರುವಂಥದ್ದು. ಗುರುಜಿ, ದಿನದ ವಿಶೇಷತೆ ಸೋಮವಾರ. ನೋಡಿ, ಸೋಮವಾರ ಮಹಾಶಿವನ ಆರಾಧನೆಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಶಿವ ಏನಾಗುತ್ತೆ ಅಂದ್ರೆ, ವಾರದ ವಿಚಾರದಲ್ಲಿ ಸೋಮವಾರ ಯಾರು ಶಿವರ ಭಕ್ತರಿರ್ತಾರೋ ಬಿಲ್ವಾರ್ಚನೆ ಮಾಡಿಕೊಂಡು ಶಿವನ ಪಂಚಾಕ್ಷರಿ ಸ್ತೋತ್ರ ಹಿಡ್ಕೊಂಡು ಜಪ ಮಾಡಿಕೊಂಡು ಮಾಡೋದ್ರಿಂದ ಒಂದು ಪರಶಿವನ ಪೂರ್ಣ ಅನುಗ್ರಹ ಸಿಗುತ್ತೆ. ಸೋಮವಾರ, ಸೋಮ ಅಂದ್ರೇ ಚಂದ್ರಗ್ರಹ ಅಂತ ಹೇಳ್ತೀವಿ. ಅಂದರೆ ಒಂದು ಯಾರೋ ಒಂದು ಮಾನಸಿಕ ಸ್ಥಿರತೆಗೆ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನ ಅಥವಾ ಆಧ್ಯಾತ್ಮಿಕ ಸಾಧಕರು ಅಂತ ಏನು ಹೇಳ್ತಾರೆ. ಸೊ ಮನಸ್ಸು ಚೆನ್ನಾಗಿ ಕಾಮ್ ಆಗಿರಬೇಕು ಅಂದರೆ ಚಂದ್ರಗ್ರಹ ಚೆನ್ನಾಗಿರಬೇಕು. ಅದಕ್ಕೆ ನೀವು ಒಂದು ಮೆಡಿಟೇಷನ್ ಮಾಡಲು, ಒಂದು ಹೊಸ ನಿರ್ಧಾರ ತಗೊಳ್ಳಲು, ಮತ್ತು ಯಾರು ಚಂದ್ರ ತಾಯಿಗೆ ಕಾರಕವಾಗಿರುವ ಗ್ರಹ, ತಾಯಿಯೊಂದಿಗೆ ಏನಾದರೂ ಒಂದು ತಾಯಿಯ ಸೇವೆ ಮಾಡಲು ಅಥವಾ ತಾಯಿಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ, ಆ ಥರ ಅಂತಂದರೆ ಸೋಮವಾರ ಅವಕಾಶ ಸಿಕ್ಕರೆ ನಿಮಗೆ ತುಂಬ ಒಳ್ಳೆಯದು. ಆ ಸೋಮವಾರ, ಇವತ್ತಿನ ದಿನ ಸೋಮವಾರ ಮಾಡ್ಕೊಳ್ಳಿ. ಅದರಿಂದ ಚಂದ್ರನ ಅನುಗ್ರಹ ಸಿಗುತ್ತೆ. ಈ ದಿನ ನಿಮಗೆ ಶುಭವಾಗುತ್ತೆ ಎಲ್ಲರಿಗೂ ಕೂಡ. ಗುರುಜಿ, ದಿನದ ವಿಶೇಷತೆಯನ್ನು ತಿಳಿಸಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಭಾವನೆಗಳು, ವಿಶೇಷವಾಗಿ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ನಿಮ್ಮ ಹೆಚ್ಚುವರಿ ಹಣವನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಿ. ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನೀವು ಭರವಸೆಯ ಒಂದು ಮಾಯಾಜಾಲದಲ್ಲಿದ್ದೀರಿ. ರಾತ್ರಿ ವೇಳೆಯಲ್ಲಿ ನಿಮ್ಮ ಹಣದ ಪ್ರಯೋಜನವನ್ನು ಪಡೆಯುವ ಪೂರ್ತಿ ಸಾಧ್ಯತೆ ಇವತ್ತು ನಿಮಗಿದೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ತುಂಬಾ ಉತ್ಸಾಹ ಹಾಗೂ ಸ್ಫೋಟಕ ಒಂದು ನಡೆಗೆ ನಿಮ್ಮ ನರಮಂಡಲಕ್ಕೆ ಹಾನಿಯಾಗಬಹುದು. ಅದರಿಂದ ಸ್ವಲ್ಪ ಕಾಳಜಿಯಿಂದ ಇರಿ. ಗುರುಜಿ, ಮಿಥುನ ರಾಶಿಯವರಿಗೆ ಈ ದಿನದ ಮಟ್ಟಿಗೆ ಏನಾದರೂ ಪರಿಹಾರವನ್ನ ತಿಳಿಸ್ತೀರಾ? ನೋಡಿ, ಆದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಜಪ ಮಾಡಿ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಯಾವುದೇ ಅಡಚಣೆಗಳಿದ್ರೂ ಕೂಡ ದೂರವಾಗುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನ ಮಾಡ್ಕೊಳ್ಳಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಮನೋಬಲದ ನಿಮ್ಮ ಕೊರತೆ ನಿಮ್ಮನ್ನು ಭಾವನಾತ್ಮಕ ಹಾಗೂ ಮಾನಸಿಕ ವರ್ತನೆಯ ಬಲಿಪಶು ಆಗಿ ಮಾಡಬಹುದು. ಅದಕ್ಕೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ, ಸಮಾಧಾನದಿಂದ ಇರಿ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಭಾವನಾತ್ಮಕವಾಗಿ ನೀವು ತುಂಬಾ ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ನೀವು ಇತರರ ಮುಂದೆ ಹೇಗೆ ವರ್ತಿಸುತ್ತೇವೆ ಮತ್ತು ಏನು ಹೇಳುತ್ತೀರಿ ಅನ್ನೋ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿಯೂ ಆರೋಗ್ಯ ಚೆನ್ನಾಗಿರುತ್ತೆ. ಹೆಚ್ಚು ಖರೀದಿಸಲು ಧಾವಿಸುವ ಮೊದಲು ನೀವು ಈಗಾಗಲೇ ಹೊಂದಿರುವುದನ್ನು ಬಳಸಿ. ಅದರಿಂದ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ವೀಕ್ಷಕರೇ, ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆನ ನಾವು ತಗೊಳ್ತಾ ಇದ್ವಿ. ಗುರುಜಿ, ತಗೊಳ್ಳೋಣ? ಖಂಡಿತ. ಗುರುಜಿ, ಇವರು ವಿಲಾಸ್ ಹೆಸರನ್ನ ಕಳಿಸಿದ್ದಾರೆ. ಜನ್ಮ ದಿನಾಂಕ ಹೇಳಿ. 21/9/80. 11 AM ಇವ್ರು ಹುಟ್ಟಿರುವಂತಹ ಸ್ಥಳ ಶಿವಮೊಗ್ಗ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಫ್ಯಾಮಿಲಿ ಇಶ್ಯೂಸ್ ಇದೆ, ಪ್ರತಿದಿನ ಏನಾದ್ರೂ ಒಂದು ವಿಚಾರಕ್ಕೆ ಜಗಳ ಆಗ್ತಾ ಇರುತ್ತೆ ಪಾರ್ಟ್ನರ್ ಜೊತೆ. ಸೊ ಹಾಗಾಗಿ ಕಾರಣ ಏನು, ಜೊತೆಗೆ ಅದನ್ನ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು, ಹಾಗೆ ನನ್ನ ಬಿಸ್ನೆಸ್ ಸಕ್ಸಸ್ ಗ್ರೋತ್ ಬಗ್ಗೆನೂ ಕೂಡ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ.
ನೀವು ಕಳಿಸಿರೋ ಮಾಹಿತಿ ಪ್ರಕಾರ ಭಾನುವಾರ ಹುಟ್ಟಿರುವಂಥದ್ದು ಶ್ರವಣ ನಕ್ಷತ್ರ ಮತ್ತು ಮಕರ ರಾಶಿ ಅಂತ ಹೇಳ್ತೀವಿ. ಸೊ ಫ್ಯಾಮಿಲಿ ಇಶ್ಯೂಸ್ ಮುಖ್ಯವಾಗಿ ಯಾಕಾಗುತ್ತಂದರೆ ಯಾರ ಜಾತಕದಲ್ಲಿ ದ್ವಿತೀಯಾಧಿಪತಿ ಮೇಲೆ ರಾಹುವಿನ ದೃಷ್ಟಿ ಇರುತ್ತೋ, ದ್ವಿತೀಯ ಅಂತಂದರೆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಯಾವ ಭಾವದಲ್ಲಿ ರಾಹು ಗ್ರಹ ಸ್ಥಿತವಿರ್ತಾರೋ ಆ ರಾಹು ಗ್ರಹ ಸಂಬಂಧಪಟ್ಟಂಥ ಅಡಚಣೆಗಳಾಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ರಾಹುವಿನ ದೃಷ್ಟಿ ಇವರಿಗೆ ತೊಂದರೆಗಳನ್ನು ಕೊಡ್ತಾ ಇದೆ. ಅದಲ್ದಿರೋ ಪಾರ್ಟ್ನರ್ಶಿಪ್ ಇಶ್ಯೂಸ್ ಅಂತ ಅಂದರೆ ಸಪ್ತಮ ಸ್ಥಾನಾಧಿಪತಿ ಶುಕ್ರ ಗ್ರಹ ಇವರ ಜಾತಕದಲ್ಲಿ ಅದು ಕೂಡ ರಾಹುನೊಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಇರುವಂಥದ್ದು, ಇದು ಕೂಡ ಸಮಸ್ಯೆ ಕೊಡ್ತಾ ಇದೆ. ಮುಂದಿನ ಪ್ರಶ್ನೆ ಇನ್ನೊಂದು ಬಿಸ್ನೆಸ್ ಸಕ್ಸಸ್ ಗ್ರೋತ್. ಬಿಸ್ನೆಸ್ ವಿಚಾರವಾಗಿ ಇವರಿಗೆ ದಶಮ ಸ್ಥಾನ ಅಂತ ಹೇಳ್ತೀವಿ. ದಶಮಾಧಿಪತಿಯಾದ ಸೂರ್ಯ ಗ್ರಹರು ಕೂಡ ನೀಚ ಶುಕ್ರ ಮತ್ತು ಅಸ್ತ ಶನಿ ಜೊತೆ ಇರುವಂಥದ್ದು, ಅದು ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಾ ಇದೆ. ಸೊ ಸಕ್ಸಸ್ ಆಗಬೇಕು ಅಂತಂದರೆ ಒಂದೇ ಗ್ರಹ ಗುರು 10ನೇ ಮನೆಯಲ್ಲಿದೆ, ಇದು ನಿಮಗೆ ಸಕ್ಸಸ್ನ ತಂದು ಕೊಡುತ್ತೆ. ಆದರೆ ದಶಾಭುಕ್ತಿ ನಿಮಗೆ ಗುರುದು ಬರಬೇಕು. ಈ ಶನಿ ಮಹಾದಶೆ ಪ್ರಮುಖವಾಗಿ ರಾಹು ಅಂತರದಶೆ ನಡೀತಾ ಇದೆ. 2027ರಿಂದ ಅಂದರೆ ಇನ್ನೂ ಒಂದು ಕಾಲು ವರ್ಷದ ನಂತರ ಶನಿನಲ್ಲಿ ಗುರು ಬರೋದ್ರಿಂದ ಆ ಸಮಯದಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ, ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಗುತ್ತೆ. ಗುರು ಬಂದು ನಿಮಗೆ ಧನಕಾರಕ ಗ್ರಹ, ಹಾಗೂ ಗುರು ಯಾವ ಭಾವದಲ್ಲಿ ಕೂತಿರ್ತಾರೋ ಆ ಭಾವನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅನ್ನೋ ಒಂದು ಜ್ಯೋತಿಷದ ಕಾನ್ಸೆಪ್ಟು. ಸೊ 10ನೇ ಮನೇಲಿ ಕೂತಿರೋದ್ರಿಂದ ನಿಮಗೊಂದು ಲಕ್ಕಿ ಅಂತಲೇ ಹೇಳ್ಬೋದು, ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಆ ವಿಚಾರದಲ್ಲಿ ನೀವು ಲಕ್ಕಿ ಆಗಿದ್ರೆ, ಆದರೆ 1 ಇಯರ್ ನೀವು ವೇಟ್ ಮಾಡಬೇಕು. ಅಲ್ಲಿವರೆಗೂ ಶನಿ ಮಹಾದಶೆ ನಡೀತಿರೋದ್ರಿಂದ ಶನಿ ಸಂಬಂಧಪಟ್ಟಂಥ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಳ್ಳೆಣ್ಣೆ ಕೊಡುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು, ಶನಿಯ ಮೂಲ ಮಂತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ, ಈ ಮಂತ್ರವನ್ನು 108 ಬಾರಿ ಜಪ ಮಾಡುವಂಥದ್ದು ಶನಿವಾರದೊತ್ತು. ಇದನ್ನು ಮಾಡಿಕೊಂಡ್ರೆ ಶನಿಯ ಒಂದು ಕೃಪೆಗೆ ಒಳಗಡೆ ಆಗಿ ಮತ್ತು ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ದೂರವಾಗಿ ಇನ್ನೂ 1 ವರ್ಷಗಳ ಕಾಲ ನಿಮ್ಗೆ ಸ್ಟೆಬಿಲಿಟಿ ಸಿಗುತ್ತೆ. 2027ರಿಂದ ಬಿಸ್ನೆಸ್ಸಲ್ಲಿ ನಿಮಗೆ ಗ್ರೋತ್ ಚೆನ್ನಾಗುತ್ತೆ. ವಿಲಾಸ್ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ. ಗುರುಜಿಗಳು ಪರಿಹಾರ ಭಾಗವಾಗಿ ತಿಳಿಸೋದನ್ನು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ, ತುಲಾ ರಾಶಿಯ ಬಗ್ಗೆ ನಾವು ದಿನ ಭವಿಷ್ಯವನ್ನು ನೋಡಬೇಕಿತ್ತು. ನಿಮ್ಮ ದಯಾಳು ಪ್ರಕೃತಿ ಇಂದು ನಿಮಗೆ ಅನೇಕ ಸಂತೋಷದ ಕ್ಷಣಗಳನ್ನು ತರುತ್ತದೆ. ಯಾವುದೇ ಹಳೆಯ ಸ್ನೇಹಿತರು ಇಂದು ನಿಮ್ಮ ಬಳಿ ಬಂದು ಹಣ ಕೇಳಬಹುದು, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸಲು ಅಥವಾ ನೀವು ತುಂಬ ಆನಂದಿಸುವ ಕೆಲಸಗಳನ್ನು ಮಾಡಲು ಹೆಚ್ಚು ಸಮಯ ಇವತ್ತು ನೀವು ಕಳೆಯಬೇಕು, ಅದರಿಂದ ದಿನ ಆನಂದಮಯವಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ಆಧ್ಯಾತ್ಮಿಕ ಜೀವನದ ಪೂರ್ಣ ಪ್ರತೀಕ್ಷಕವಾಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಿ, ಅದರಿಂದ ದಿನ ನಿಮಗೆ ಆನಂದಮಯವಾಗಿರುತ್ತೆ. ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಸ್ನೇಹಿತರೊಂದಿಗಿನ ಸಂಜೆ ವಿಪರೀತ ತಿನ್ನುವುದು ಮತ್ತು ಸ್ವಲ್ಪ ಹಾರ್ಡ್ ಡ್ರಿಂಕ್ಸ್ ಅಂತಂದರೆ ನಾವೇನು ಹೇಳ್ತೀವಿ ಕೋಲ್ಡ್ ಡ್ರಿಂಕ್ಸ್ ಆಗಿರುವಂಥ ವಿಚಾರದಲ್ಲಿ ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ, ಇಲ್ಲಾಂದರೆ ಉದರ ಬಾಧೆ, ಹೊಟ್ಟೆಗೆ ಸಮಸ್ಯೆಗಳಿಂದ ನೀವು ಬಾಧೆಗೊಳಗಾಗ್ತೀರ. ಗುರುಜಿ ಇವ್ರಿಗೆ ಏನಾದರೂ ಪರಿಹಾರವನ್ನು ತಿಳಿಸ್ತೀರಾ? ಆದಷ್ಟು ಓಂ ಶಂ ಶನೇಶ್ವರಾಯ ನಮಃ ಜಪ ಮಾಡಿ ಅಥವಾ ಹನುಮಾನ್ ಚಾಲಿಸ ಜಪ ಮಾಡಿ ಮನೆಯಿಂದ ಹೊರಟ್ರೆ ಸಮಸ್ಯೆಗಳು ಆಗೋದಿಲ್ಲ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಇಂದು ಹೃದಯ ರೋಗಿಗಳಿಗೆ ಸ್ವಲ್ಪ ಏನಾದರೂ ಈ ಕಾಫಿ ತಿಂಡಿ ಅಭ್ಯಾಸ ಇದ್ದರೆ ಇದು ಬಿಡಲು ಸರಿಯಾದ ಸಮಯ ಅಂತ ಹೇಳ್ತೀವಿ, ಇಲ್ಲಾಂದರೆ ಮುಂದುವರೆದ ಬಳಿಕ ನಿಮ್ಮ ಹೃದಯದ ಮೇಲೆ ಅನಾವಶ್ಯಕ ಒತ್ತಡ ನಿರ್ಮಾಣವಾಗುತ್ತೆ. ವಿಶೇಷ ಸೂಚನೆ ಏನು ನೀಡ್ತೀರಾ ಗುರುಜಿ? ಹೆಚ್ಚಾಗಿ ನೋಡಿ, ಇವರು ಇರುವಂಥ ಇವತ್ತಿನ ಸೋಮವಾರದೊತ್ತು ಆದಷ್ಟು ಏನಾದರೂ ಕಪ್ಪು ಬಟ್ಟೆ ಧರಿಸಂಗಿತ್ತಂದರೆ ಕಪ್ಪು ಬಟ್ಟೆ ವಿಚಾರವಾಗಿ ಯಾವುದೋ ಧರಿಸಲೇಬೇಡಿ. ಸ್ವಲ್ಪ ವೈಟ್ ಕಲರ್ ಡ್ರೆಸ್ಸು ಆ ಥರ ಡ್ರೆಸ್ನ ಧರಿಸಿ, ಅದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮಾನಸಿಕ ಒತ್ತಡ ಕೂಡ ಆಗೋದಿಲ್ಲ. ಕುಂಭರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಹಾಸ್ಯ ಪ್ರಜ್ಞೆ ಇರುವ ಸಂಬಂಧಿಕರ ಸಂಘ ನಿಮ್ಮ ಉದ್ವೇಗವನ್ನು ಇವತ್ತು ಕಡಿಮೆ ಮಾಡುತ್ತೆ ಮತ್ತು ನಿಮಗೆ ತುಂಬ ಅಗತ್ಯವಾಗಿರುವ ಶಮನವನ್ನು ಕೂಡ ಇವತ್ತು ನಿಮಗೆ ನೀಡುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡ್ಬೋದು, ನೇರವಾಗಿ ಮಾತನಾಡ್ಬೋದು, ಅಥವಾ ಅದೇ ಮೊಬೈಲ್ ಸಂಖ್ಯೆಗೆ ನೀವು ವಾಟ್ಸಪ್ ಅನ್ನು ಕೂಡ ಮಾಡ್ಬೋದು. ಹಾಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವಿವಾಗ ತೆಗೆದುಕೊಳ್ತಾ ಇದೀವಿ. ಗುರುಜಿ ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ತಾರಕ್. ಜನ್ಮ ದಿನಾಂಕ 4/3/2000, 3:30 PM ಕೋಲಾರ್ ಜನ್ಮಸ್ಥಳ. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಜಾಬ್ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀನಿ, ಹಾಗೆ ಕರಿಯರ್ ಇನ್ಸ್ಟೆಬಿಲಿಟಿ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ.
ನೋಡಿ, ಇವರು ಒಂದು ಜಾತಕದ ಪ್ರಕಾರದಲ್ಲಿ ಹುಟ್ಟಿರುವಂಥದ್ದು ಶನಿವಾರ, ಧನುರಾಶಿ, ಮೂಲ ನಕ್ಷತ್ರ ಬರ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಜಾಬ್ ಚೇಂಜ್ ವಿಚಾರವಾಗಿ ನೋಡೋದಾದ್ರೆ ದಶಮ ಸ್ಥಾನ, ದಶಮದಲ್ಲಿ ರಾಹು ಗ್ರಹ ಇರುವಂಥದ್ದು. ಶನಿ ಮನೆಯಲ್ಲಿ ರಾಹು ಒಳ್ಳೆ ಸ್ಥಿತಿಯಲ್ಲೇ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಇವರಿಗೆ ನಡೀತಿರುವ ಮಹಾದಶ ಅಂತರ್ದಶ ಭುಕ್ತಿಗಳಲ್ಲಿ ಅಂದರೆ ಕೇತು ದಶೆ ನಡೀತಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗ್ತಿದೆ, ಒತ್ತಡ ಅನ್ನಿಸ್ತಾ ಇರ್ಬೋದು. ಆದರೆ ಯಾವುದೇ ರೀತಿ ವರಿ ಬೇಡ, ಯಾಕಂದರೆ ಕೇತು ಸ್ಥಿತ ರಾಶಿ ಮತ್ತು ಕೇತು ಸ್ಥಿತ ನಕ್ಷತ್ರದಿಂದ ಫಲಗಳನ್ನು ಕೊಡೋದ್ರಿಂದ ಸೊ ಇವರಿಗೆ ಆಲ್ಮೋಸ್ಟ್ ಇಲ್ಲಿ ಜಾತಕದಲ್ಲಿ ಇರುವಂಥದ್ದು ಕೇತು 3ನೇ ಮನೆಯಲ್ಲಿ ಇರುವಂಥದ್ದು. ಆ ಕೇತು ಸ್ಥಿತ ನಕ್ಷತ್ರ ಅಂತ ನೋಡಿದಾಗ ಕೇತು ಸ್ಥಿತ ನಕ್ಷತ್ರ ತುಂಬ ಒಳ್ಳೆಯ ಯೋಗದಲ್ಲಿ ಇವರಿಗೆ ನಿರ್ಮಾಣ ಆಗ್ತಿದೆ. ಸೊ ಪೂರ್ವ ಫಾಲ್ಗುಣಿ ಅಂತಂದರೆ ಶುಕ್ರನ ನಕ್ಷತ್ರದಲ್ಲಿ ಕೇತು ಸ್ಥಿತರಾಗಿದ್ದಾರೆ. ಆದರೆ ಮಾರ್ಚ್ವರೆಗೂ ವೇಟ್ ಮಾಡಿ, ಮಾರ್ಚ್ ನಂತರ ಇವರಿಗೆ ಜಾಬ್ ಚೇಂಜು ಖಂಡಿತ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ. ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದಂತಹ ತಾರಕ್ ಅವರೇ, ಸಂಚಿಕೆಯನ್ನು ವೀಕ್ಷಿಸಿದ್ರೆ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸಿಂಹರಾಶಿಯವರು ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ, ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ರಾಶಿ ಭವಿಷ್ಯ ಇದೆ ಗುರುಜಿಗಳು ತಿಳಿಸ್ತಾರೆ. ಗುರುಜಿ, ಸಿಂಹರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ? ನೋಡಿ, ಸಿಂಹರಾಶಿಯವರಿಗೆ ವಿಶೇಷ ಯೋಗ. ಪ್ರತಿಯೊಂದು ವಿಚಾರದಲ್ಲಿ ನಾವು ರಾಶಿ ಫಲ ಗೋಚಾರದಲ್ಲಿ ಬಹುಮುಖ್ಯವಾಗಿ ತಗೊಳ್ತಾ ಇರುವಂಥದ್ದು ಗುರುಗ್ರಹದ್ದು ಮತ್ತು ಶನಿ ಗ್ರಹದ ಗೋಚಾರ ಆಧಾರಿತವಾಗಿ ತುಂಬ ನಿರ್ಧಾರವಾಗುತ್ತೆ. ಅದರ ಫಲವಾಗಿ ನಾವು ಸಿಂಹರಾಶಿಯವರಿಗೆ ಮೊದಲೇದಾಗಿ ನೋಡಬೇಕು ಅಂತಂದರೆ ಡಿಸೆಂಬರ್ 5ನೇ ತಾರೀಕು ನಂತರ ಗುರುಬಲ ಮತ್ತೆ ನಿರ್ಮಾಣ ಆಗ್ತಿದೆ. ನವೆಂಬರ್ ತಿಂಗಳಲ್ಲಿ ಇವರಿಗೇನು ಗುರುಬಲ ಹೋಗಿತ್ತೋ ಆ ಸಿಂಹರಾಶಿಯವರಿಗೆ ಮತ್ತು ಡಿಸೆಂಬರ್ 5ನೇ ತಾರೀಕು ನಂತರ ಗುರುಬಲ ಬರ್ತಿದೆ. ಅದು ಲಾಭಸ್ಥಾನದಲ್ಲಿ ಗುರು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು 6 ತಿಂಗಳ ಕಾಲ ಗುರುಬಲ ಯಥೇಚ್ಛವಾಗಿ ಸಿಂಹರಾಶಿಯವರಿಗಿರುತ್ತೆ, ಅದು ಖುಷಿ ಪಡೆಯುವಂಥ ವಿಚಾರ. ಲಾಭಸ್ಥಾನದಲ್ಲಿ ಗುರುಗ್ರಹ ಪೂರ್ಣ ಅನುಗ್ರಹದಲ್ಲಿ ಕೊಡುವುದರಿಂದ ಲಾಭಗಳು ಹೆಚ್ಚಾಗುತ್ತೆ. ತಾತ್ಕಾಲಿಕವಾಗಿ ಯಾವುದೇ ರೀತಿ ಗುರುಬಲ ಇಲ್ದಿರ ನೀವು ಕುಗ್ಗೋಗಿದ್ರು ಡಿಸೆಂಬರಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಬೂಸ್ಟ್ ಅಂತ ಸಿಂಹರಾಶಿಯವರಿಗೆ ಸಿಗುವಂಥದ್ದು ಕಾಣಿಸ್ತಾ ಇದೆ. ಇನ್ನುಳಿದಂತೆ ಶನಿಗ್ರಹರು ಅಷ್ಟಮ ಶನಿ ದೋಷದಿಂದ ಸ್ವಲ್ಪ ಆಲ್ರೆಡಿ ಸಿಂಹರಾಶಿಯವರು ಬಳಲ್ತಾ ಇದ್ದಾರೆ. ಅದು ಇನ್ನೂ 1 ವರ್ಷಗಳ ಕಾಲ ಇರುತ್ತೆ. ಆದರೆ ಅಷ್ಟಮ ಶನಿಗೆ ವಕ್ರೀಯ ಅಷ್ಟಮದಲ್ಲಿ ಇರೋದ್ರಿಂದ ಸಮಸ್ಯೆ ಇಲ್ಲ. ಆದರೆ ಶನೇಶ್ವರನ ಸಂಬಂಧಿತವಾಗಿ ತಿಂಗಳಿಗೆ 1 ಸತಿ ಆದರೂ ಶನೇಶ್ವರನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಎಳ್ಳೆಣ್ಣೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು, ಶನೇಶ್ವರನ ಒಂದು ಮಂತ್ರಗಳನ್ನು ಹೇಳುವಂಥದ್ದು. ಆದರೆ ಶನಿ ಅಂದರೆ ನಾವು ಒಂದು ಓಲ್ಡ್ ಏಜ್ ಪ್ಲಾನೆಟ್ ಅಂತ ಹೇಳ್ತೀವಿ, ಅಂದರೆ ಒಂದು ನಿರ್ಗತಿಕರಾಗಿರ್ಬೋದು, ನಿಸ್ಸಹಾಯಕರಾಗಿರ್ಬೋದು. ಸೊ ಅವರ ವಿಚಾರದಲ್ಲಿ ಅವರಿಗೆ ಒಂದು ಹೆಲ್ಪನ್ನು ಮಾಡಿದಾಗ ಏನಾಗುತ್ತೆ, ಶನೇಶ್ವರರು ಒಂದು ಪ್ರಸನ್ನರಾಗ್ತಾರೆ. ಇದು ಒಂದು ಶನಿಯ ಗೋಚಾರ. ಆದರೆ ಉಳಿದಿರುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ದ್ವಿತೀಯ ಲಾಭಾಧಿಪತಿಯಾದ ಬುಧ ಗ್ರಹರು ಕೂಡ ಚತುರ್ಥ ಭಾವಕ್ಕೆ ಬರುವಂಥದ್ದು, ಅದು ಕೂಡ ಮಿತ್ರನ ಮನೆ ಇರುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಡಿಸೆಂಬರ್ 8ನೇ ತಾರೀಕಿನ ನಂತರ ನಿಮಗೆ ಯೋಗಕಾರಕನಾದ ಮಂಗಳ ಗ್ರಹ, ಸಿಂಹರಾಶಿಯವರಿಗೆ ಅತ್ಯಂತ ಶುಭವಾಗಿರುವಂಥ ಶುಭ ಫಲ ನೀಡುವಂಥ ಮಂಗಳ ಗ್ರಹರು ನಿಮ್ಮ ರಾಶಿಯಿಂದ ಚತುರ್ಥ ಭಾವಕ್ಕೆ ಬರುವಂಥದ್ದು, ಅದು ನಿಮಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಚತುರ್ಥದಿಂದ ಪಂಚಮ ಭಾವಕ್ಕೂ ಕೂಡ ಬರುವಂಥದ್ದು, ಅದು ನಿಮಗೆ ಧನುಸ್ ರಾಶಿಯಲ್ಲಿ ಒಂದು ಮಂಗಳನ ಗೋಚರವಾಗುತ್ತೆ. ಇಲ್ಲಿ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಏನಾಗುತ್ತೆ, ಒಳ್ಳೆಯ ಒಂದು ಪೊಸಿಷನ್ಗೆ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೆಯ ರಾಜಯೋಗ ಅಂತಂದರೆ ಡಿಸೆಂಬರ್ 15ನೇ ತಾರೀಕಂದು ನಿಮ್ಮ ರಾಶಾಧಿಪತಿಯಾದ ಸೂರ್ಯ ಗ್ರಹರೇ ಏನಾಗುತ್ತೆ ಅಂದರೆ ರಾಶಿಯಿಂದ ಪಂಚಮ ಸ್ಥಾನ, ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಸೊ ಅಲ್ಲಿ ಗೋಚರವಾಗ್ತಿರೋಂಥದ್ದು ತುಂಬ ಒಳ್ಳೆ ಫಲಗಳನ್ನು ಕೊಡುತ್ತೆ. ಮತ್ತು 21ನೇ ತಾರೀಕು ನಂತರ ನಿಮಗೆ ತೃತೀಯ ದಶಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಪಂಚಮ ಸ್ಥಾನಕ್ಕೆ ಧನುರಾಶಿಗೆ ಬರುವಂಥದ್ದು. ಇಲ್ಲೇನಾಗುತ್ತೆ ಅಂದರೆ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ತ್ರಿಗ್ರಹ ಯೋಗ ಅಂದರೆ 3 ಗ್ರಹ ಯೋಗ ನಿರ್ಮಾಣವಾಗ್ತಿರುವುದು 15ನೇ ತಾರೀಕು ನಂತರ. ಸೂರ್ಯ, ಶುಕ್ರ ಮತ್ತು ವಿಶೇಷವಾಗಿ ಮಂಗಳನ ಒಂದು ಯುತಿ ಧನುರಾಶಿಯಲ್ಲಿ ಇವರಿಗೆ ಪಂಚಮ ಸ್ಥಾನದಲ್ಲಿ ಆಗ್ತಾ ಇರುವಂಥದ್ದು ಒಳ್ಳೆಯದು. ಇನ್ನು ಕೊನೆಯದಾಗಿ ಬುಧ ಮತ್ತೆ 2ನೇ ಸತಿ ಗೋಚಾರವಾಗಿ 30ನೇ ತಾರೀಕು ನಂತರ ಇದು ಕೂಡ ಪಂಚಮ ಸ್ಥಾನಕ್ಕೆ, ಅಲ್ಲಿ ನಿಮಗೆ ಚತುರ್ಗ್ರಹ ಯೋಗ ಕೂಡ ತಿಂಗಳ ಅಂತ್ಯದಲ್ಲಿ ಆಗುತ್ತೆ. ಅದು ನಾವು ಜನವರಿ ತಿಂಗಳಲ್ಲಿ ತಗೊಂತೀವಿ. ಇನ್ನೇನು ಡಿಸೆಂಬರ್ ಕೊನೆ ಹಂತಕ್ಕೆ ಬಂದರೆ ನಾವು ಹೊಸ ವರ್ಷಕ್ಕೆ ಬಂದ್ಬಿಡ್ತೀವಲ್ವಾ. ಸೊ ಅದರ ಫಲಗಳು ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ಹೊಸ ವರ್ಷಕ್ಕೇನು ಕೂಡ ಒಂದು ಹೊಸ ಸಂಚಿಕೆ, ಇಡೀ ವರ್ಷ ಹೇಗಿರುತ್ತೆ ಅಂತ ಒಂದು ಸಂಚಿಕೆಯಲ್ಲಿ ಕವರ್ ಮಾಡ್ತೀವಿ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಈ ಎಲ್ಲ ಗೋಚಾರಗಳು, ವಿಶೇಷವಾಗಿ ಶುಕ್ರನ ಗೋಚಾರ, ಮಂಗಳನ ಗೋಚಾರ, ರಾಶಾಧಿಪತಿಯ ಸೂರ್ಯನ ಗೋಚಾರ ಮತ್ತು ಬುಧನ ಗೋಚಾರ, 4 ಗ್ರಹಗಳ ಗೋಚಾರ, ಅದರೊಟ್ಟಿಗೆ ಗುರು ಗ್ರಹ ಗೋಚಾರದಿಂದ ಗುರುಬಲ ನಿರ್ಮಾಣವಾಗುವಂಥದ್ದು. ಇನ್ನು ಉಳಿದಂತೆ ರಾಹು ಕೇತುಗಳು ಯಥೇಚ್ಛವಾಗಿ 18 ತಿಂಗಳಿಗೆ ಒಂದ್ಸತಿ ಆಗುವಂಥದ್ದು, ನಿಮ್ಮ ರಾಶಿಯಲ್ಲೇ ಕೇತು ಇರುವಂಥದ್ದು, ಸಪ್ತಮದಲ್ಲಿ ರಾಹು ಇರುವಂಥದ್ದು. ಈ ರೀತಿ ಡಿಸೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಸಂಬಂಧಪಟ್ಟಂತ ನವಗ್ರಹಗಳ ಗೋಚಾರ ಜರುಗುವಂಥದ್ದು. ಗುರುಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಸಿಂಹ ರಾಶಿಯವರಿಗೆ ಬೀರ್ತಾ ಇದೆ?
ನೋಡಿ, ನವಗ್ರಹಗಳ ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ನೋಡೋದಾದ್ರೆ ಬುಧ ಗ್ರಹವು ಕೂಡ ದ್ವಿತೀಯ ಲಾಭಾಧಿಪತಿಯಾಗಿ 7ನೇ ತಾರೀಕು ನಂತರ ಚತುರ್ಥ ಭಾವದಲ್ಲಿ, ನಂತರ ಪಂಚಮ ಭಾವದಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಚತುರ್ಥ ಭಾವದಲ್ಲಿ ಶತ್ರು ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಏನಾದರೂ ಸಿಂಹ ರಾಶಿಯವರು ಈ ಒಂದು ಡಿಸೆಂಬರ್ ಮಾಸದಲ್ಲಿ ಭೂಮಿ, ವಾಹನ ಇತ್ಯಾದಿ ಖರೀದಿಗಳಿದ್ರೆ ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಮುಂದೂಡಿದ್ರೆ ಒಳ್ಳೆಯದು. ಅದೇ ನಂತರ 30ನೇ ತಾರೀಕು ನಂತರ ಪಂಚಮ ಸ್ಥಾನದಲ್ಲಿ ಬರೋದ್ರಿಂದ ಆವಾಗ ನೀವು ಏನೇ ರೀತಿ ಸಮಸ್ಯೆಗಳು ಆಗೋದಿಲ್ಲ, ಆವಾಗ ಇವರು ತಗೋಬಹುದು. ಆದರೆ ಈ ಒಂದು ಸಿಂಹ ರಾಶಿಯವರು ಒಂದು ವಾಹನಕ್ಕೆ ಸಂಬಂಧಪಟ್ಟಂತ ಒಂದು ಸೇಲ್ಸ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ನೀವೊಂದು ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್ ನಡೆಸ್ತಾ ಇರ್ಬೋದು, ಅಥವಾ ವಾಹನಗಳ ಬಿಡಿ ಭಾಗಗಳು ಅಂದ್ರೆ ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ತೀವಲ್ಲ, ಆ ಬಿಸ್ನೆಸ್ನ ಯಾರು ಸಿಂಹ ರಾಶಿಯವರು ಮಾಡ್ತಾ ಇದ್ರೆ ಈ ಒಂದು ಮಾಸ ಸ್ವಲ್ಪ ಮಧ್ಯಮವಾಗಿರುತ್ತೆ. ಯಾಕಂದ್ರೆ ಬುಧನ ಗೋಚಾರ 30ನೇ ತಾರೀಕುವರೆಗೂ ಅಷ್ಟೊಂದು ಚೆನ್ನಾಗಿಲ್ಲ. ಪಂಚಮದಲ್ಲಿ 3 ಗ್ರಹಗಳ ತ್ರಿಗ್ರಹ ಯೋಗ ಅಂತ ನಾವೇನ್ ತಗೊಂತೀವಿ, ಕ್ರಮವಾಗಿ ನಿಮಗೆ ಶುಕ್ರ ಮತ್ತೆ ರಾಶಾಧಿಪತಿ ರವಿ ಹಾಗೂ ಮಂಗಳ ಗ್ರಹರು ಕೂಡ ಉತ್ತಮವಾದ ಫಲಗಳನ್ನು ಖಂಡಿತ ಲಭಿಸುತ್ತೆ. ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಪಂಚಮ ಬಂದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಮತ್ತೆ ತ್ರಿಕೋನ ಭಾವ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಪಂಚಮದಲ್ಲಿ 3 ಗ್ರಹ ಬರೋದ್ರಿಂದ ನೀವು ಒಳ್ಳೆ ಸಿಂಹ ರಾಶಿಯವರು ಈ ಮಾಸದಲ್ಲಿ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ತೀರಾ, ದೇವಸ್ಥಾನಗಳಿಗೆ ಹೆಚ್ಚಾಗಿ ಸುತ್ತುವಂಥದ್ದು ಹೆಚ್ಚಾಗುತ್ತೆ, ಕ್ರಿಯಾತ್ಮಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಬ್ಬರಿಗೆ ಒಂದು ಕ್ರಿಯೇಟಿವ್ ಆಕ್ಟಿವಿಟೀಸ್, ಉದಾಹರಣೆಗೆ ಕೆಲವರು ಟ್ರಕ್ಕಿಂಗ್ ಮಾಡ್ತಾರೆ, ಕೆಲವರು ಏನೋ ಒಂದು ಅಡ್ವೆಂಚರಸ್ ಮಾಡ್ತಾರೆ. ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ಈ ಒಂದು ಮಾಸದಲ್ಲಿ ಹೆಚ್ಚಾಗುತ್ತೆ. ಮತ್ತು ಇಲ್ಲೇನಾಗುತ್ತೆ ಅಂದ್ರೆ ಪಂಚಮದಲ್ಲಿ 3 ಗ್ರಹ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿತೆ ಇರುವಂತ ಒಂದು ಶಕ್ತಿಗಳು ಹೆಚ್ಚಾಗುತ್ತೆ. ಮತ್ತೆ ಉದರ ಬಾಧೆಗಳು, ಉದರ ರೋಗಗಳು ದೂರವಾಗುತ್ತೆ. ಮತ್ತೆ ಯಾವುದೇ ರೀತಿ ಸಣ್ಣ ಪುಟ್ಟ ಕೆಡುಕುಗಳನ್ನು ಬಂದರೂ ಕೂಡ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಶಕ್ತಿ ನಿರ್ಮಾಣ ಆಗುತ್ತದೆ. ಇದರೊಟ್ಟಿಗೆ ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಥಿಂಗ್ಸ್ ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಒಳ್ಳೆಯ ಸ್ವಾಸ್ಥ್ಯ ಮತ್ತು ಪ್ರತಿಭಾ ವಿಕಾಸ, ಮಾನಸಿಕವಾಗಿ ಶಾಂತಿ ನಿಮಗೆ ಸಿಗುತ್ತೆ. ಗುರುಗ್ರಹ ಲಾಭಸ್ಥಾನದಿಂದ ಒಳ್ಳೆಯ ಸನ್ಮಿತ್ರರ ಪರಿಚಯ, ಸನ್ಮಿತ್ರರ ಒಂದು ಒಡನಾಡುವಂಥದ್ದು, ಮಿತ್ರರಿಂದ ಲಾಭ, ಎಲ್ಲ ಸಂಬಂಧಪಟ್ಟ ವಿಚಾರದಲ್ಲಿ ಅಂದ್ರೆ ನಿಮಗೆ ಆರ್ಥಿಕತೆ, ಎಲ್ಲೋ ಒಂದು ದುಡ್ಡು ಬರಬೇಕಾಗಿತ್ತು, ದುಡ್ಡಿನ ಅಡಚಣೆ ಆಗಿತ್ತು, ಇಷ್ಟು ದಿನ ನಿಮ್ಗೆ ಯಾರು ಫೋನ್ ಮಾಡಿದವರು ಏನೋ ರೀಸನ್ಸ್ ಹೇಳ್ತಿರ್ತಾರೆ, ನಿಮಗೆ ಸಡನ್ ಆಗಿ ಏನೋ ಒಂದು ಅವ್ರ ಕಡೆಯಿಂದ ನಿಮಗೆ 1 ಲಕ್ಷ ಕೊಟ್ಟಿದ್ರು 1 ಲಕ್ಷ ಬಂದಿಲ್ಲ ಅಂದ್ರೆ ಒಂದು 80,000 ಆದ್ರೂ ಬರುವಂತ ಲಾಭ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹದಿಂದ ಆಗುವಂಥದ್ದು. ಇದರಿಂದ ಮಾನಸಿಕವಾಗಿ ಒಳ್ಳೆಯ ಪ್ರಶಾಂತತೆ ದೊರೆಯುತ್ತೆ. ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು, ಹೆಚ್ಚು ಅನುಕೂಲತೆಗಳಾಗುವಂಥದ್ದು, ಮಾನಸಿಕವಾಗಿ ಹಿಗ್ಗುವಂಥದ್ದು, ಇದು ಒಂದು ಒಳ್ಳೆ ಪ್ರಕ್ರಿಯೆ ಈ ನವಗ್ರಹಗಳ ವಿಸ್ತೃತ ಗೋಚಾರ ಪ್ರಭಾವದಿಂದ ಸಿಂಹ ರಾಶಿಯವರಿಗೆ ಲಭಿಸುತ್ತೆ. ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ರಾಶಾಧಿಪತಿ ಗೋಚಾರದ ಪ್ರಭಾವ ಹೇಗಿದೆ, ರಾಶಿಫಲ ಏನ್ ಹೇಳುತ್ತೆ ಅದರ ಆಧಾರದ ಮೇಲೆ? ನೋಡಿ, ರಾಶಾಧಿಪತಿ ಡಿಸೆಂಬರ್ 14ನೇ ತಾರೀಕು ನಂತರ ಚತುರ್ಥ ಭಾವದಲ್ಲಿ ನಿಮ್ಮ ಸುಖ ಸ್ಥಾನ ಅಂತ ನಾವೇನು ಹೇಳ್ತೀವಿ ಗೋಚರವಾಗ್ತಿರೋದ್ರಿಂದ ಏನಾಗುತ್ತೆ, ಒಂದೇ ಮನೆ ಆಗಿರ್ಬೋದು, ಒಂದು ವಾಹನ ಆಗಿರ್ಬೋದು, ನಿಮಗೆ ಒಳ್ಳೆ ಸೌಖ್ಯ ಸಿಗುವಂಥದ್ದು. 14ನೇ ತಾರೀಕುವರೆಗೂ ಚತುರ್ಥ ಭಾವದಲ್ಲೇ ರಾಶಾಧಿಪತಿ ಇದ್ದಾರೆ. ಸೂರ್ಯ ಚತುರ್ಥ ಭಾವದಲ್ಲಿ ಅಂದ್ರೆ ವೃಶ್ಚಿಕ ರಾಶಿ ಮಿತ್ರನ ಮನೆಯಲ್ಲಿರೋದ್ರಿಂದ ತಾಯಿಯಿಂದ ಶಾಂತಿ, ನೆಮ್ಮದಿ, ಮತ್ತೆ ತಾಯಿಯಿಂದ ಆಸ್ತಿ ಲಾಭ ಸಿಗುವಂಥದ್ದು, ಮನೆ ಕಟ್ಸೋವಂಥದ್ದಾಗಿರ್ಬೋದು, ವಾಹನ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಒಳ್ಳೆಯ ಯೋಗ ಲಭಿಸುತ್ತೆ. ತದನಂತರ 16ನೇ ತಾರೀಕು ನಂತರ ರಾಶಾಧಿಪತಿಯಾದ ಸೂರ್ಯಗ್ರಹರು ಪಂಚಮ ಸ್ಥಾನದಲ್ಲಿ ಅಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬರುವುದರಿಂದ ಏನಾಗುತ್ತೆ, ಒಳ್ಳೆ ಶುಭ ಯೋಗ ಲಭಿಸುತ್ತೆ. ಮತ್ತೆ ಯಾವುದೇ ರೀತಿ ಹೊಸ ಕ್ರಿಯಾತ್ಮಕ ಕಲಿಕೆಗಳು ಅಂದ್ರೆ ಕ್ರಿಯೇಟಿವ್ ಲರ್ನಿಂಗ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಈಗ ಒಬ್ಬ ಅಕೌಂಟ್ಸ್ ಇರ್ಬೋದು, ಅವ್ರು ಇನ್ನೇನೋ ಅವರು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಬೋದು, ಒಂದು ಅಕೌಂಟೆಂಟ್ ಇರ್ಬೋದು, ನೀವೊಬ್ರು CA ರಿಲೇಟೆಡ್ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೋಬೋದು, ಒಬ್ರು ಒಂದು ಅರ್ಚಕರು ಇರ್ಬೋದು, ಅವರೊಂದು ಜ್ಯೋತಿಷ್ ಶಾಸ್ತ್ರ ಕಲಿಬೋದು, ಇನ್ನೇನೋ ಪ್ರಶ್ನಾಶಾಸ್ತ್ರ ಕಲಿಬೋದು, ಒಂದು ವೇದ ಅಧ್ಯಯನ ಮಾಡ್ಬೋದು. ಈ ರೀತಿ ಕ್ರಿಯೇಟಿವ್ ಆಕ್ಟಿವಿಟೀಸ್, ಉದಾಹರಣೆಗೆ ಒಬ್ಬ ಸಿಂಹರಾಶಿ ಚಿಕ್ಕ ಮಕ್ಕಳಿದ್ರು, ಅವ್ರ ಸ್ಕೂಲ್ ಏನೋ ಓದ್ತಿದ್ರು ಅಂದ್ರೆ ಅವರೊಂದು ಅಬ್ಯಾಕಸ್ನ ಕಲಿಬೋದು, ಒಂಥರ ಕ್ರಿಯೇಟಿವ್ ಲರ್ನಿಂಗ್ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಮತ್ತು ಕ್ರಿಯಾತ್ಮಕ ಲರ್ನಿಂಗಿಗೆ ಒಳ್ಳೆಯದು. ಮತ್ತೆ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಿತವಾಗಿರುವಂಥದ್ದು, ಗಣಿತಕ್ಕೆ ಸಂಬಂಧಿತ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ತುಂಬಾ ಒಳ್ಳೆಯ ಒಂದು ಸರುಚಿ ಕಂಡು ಬರುತ್ತೆ, ಅದರಲ್ಲಿ ತೊಡಗಿಕೊಳ್ತಾರೆ. ಇನ್ನು ಡಿಸೆಂಬರ್ 15ನೇ ತಾರೀಕು ನಂತರ 3 ಗ್ರಹ ಕೂಟ
ಶುಕ್ರ, ಮಂಗಳ ಮತ್ತು ರಾಶಾಧಿಪತಿ ಸೂರ್ಯ ಪಂಚಮ ಸ್ಥಾನದಲ್ಲಿ ಬರೋದ್ರಿಂದ ವಿಶೇಷ ಯೋಗ ಉಂಟು ಮಾಡುತ್ತೆ. ಪೂರ್ವ ಪುಣ್ಯದಲ್ಲಿ ಈ 3 ಗ್ರಹಗಳು ಬರೋದ್ರಿಂದ ಏನಾಗುತ್ತೆ, ಇಡೀ ವರ್ಷದಲ್ಲಿ ಮಾಡದೇ ಇರುವಂಥ ಕೆಲಸ ಕಾರ್ಯಗಳನ್ನು ಈ ಒಂದು ತಿಂಗಳಿನಲ್ಲಿ, ಅದೇನೆಂದರೆ ಕೇವಲ ಡಿಸೆಂಬರ್ ತಿಂಗಳಲ್ಲೇ ನೀವು ಮಾಡಿ ಮುಗಿಸುವಂಥದ್ದು, ಅದು ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನೂ ಪಾಸಿಟಿವ್ ಆಗಿ ನೋಡಿದರೆ ಸಿಟ್ಟು ದೂರ ಆಗುತ್ತೆ, ರೋಗಗಳು ದೂರ ಆಗುತ್ತೆ, ನಿಮ್ಮ ಸಂತಾನದಿಂದ ನಿಮಗೆ ಖುಷಿ ಸಿಗುತ್ತೆ, ಮಕ್ಕಳಿಂದ ಹೆಚ್ಚಾಗಿ ಅವರಿಂದ ನಿಮ್ಮ ಹೆಸರು ಹೆಚ್ಚಾಗುತ್ತೆ, ಪ್ರಜ್ವಲಿಸುತ್ತೆ. ಮತ್ತು ಅದರ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಏನಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ, ಈ ಒಂದು ಧನುರಾಶಿಗೆ ಸೂರ್ಯ ಪ್ರವೇಶ ಆದಾಗ ಏನಾಗುತ್ತೆ, ಸಿಂಹರಾಶಿಯವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾರಿಗಿರುತ್ತೋ ಅವರು ಸ್ವಲ್ಪ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಳ್ಳಿ. ಯಾಕಂದರೆ ಸೂರ್ಯ ಹೃದಯಕ್ಕೆ ಅಧಿಪತಿಯಾಗಿರುವಂಥ ಗ್ರಹ, ಅದು ಮಂಗಳನೊಟ್ಟಿಗೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯನು ಒಂದು ಹೃದಯಕ್ಕೆ ಸಂಬಂಧ ಬ್ಲಾಕೇಜನ್ನು ಕೊಡ್ಬೋದು. ಮತ್ತು ಕುಜ ಒಂದು ಅಗ್ನಿತತ್ವ ಗ್ರಹ, ನಿಮ್ಮ ಮಿತ್ರನೇ ಆಗಿರುವಂಥದ್ದು ಕುಜ ಗ್ರಹ ಕೂಡ ಪಂಚಮ ಸ್ಥಾನದಲ್ಲಿ ಬರೋದ್ರಿಂದ ಅಗ್ನಿತತ್ವ ಗ್ರಹ ಅಗ್ನಿತತ್ವ ರಾಶಿಯಲ್ಲಿ ಬಂದಾಗ ಮಾನಸಿಕ ಖಿನ್ನತೆಗಳು ದೂರ ಆಗುತ್ತೆ, ಮಕ್ಕಳಿಂದ ಸಂತೋಷ ಅಭಿವೃದ್ಧಿ ಸಿಗುತ್ತೆ. ಮತ್ತು ಸುಖ ಸ್ಥಾನ ಪಂಚಮದಲ್ಲಿ ಇರೋದ್ರಿಂದ ಮಕ್ಕಳಿಗಾಗಿ ಆಸ್ತಿ ಮಾಡುವಂಥ ಯೋಗ ಸಿಗುತ್ತೆ. ಭಾಗ್ಯಸ್ಥಾನದಲ್ಲಿ ವೃದ್ಧಿ ಆಗುತ್ತೆ, ಭಾಗ್ಯದಿಂದ ಒಳ್ಳೆಯದಾಗುತ್ತೆ, ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ. ಇನ್ನು ಕೊನೆಯದಾಗಿ ನಾವು ಶುಕ್ರನ ಗೋಚಾರ, ಶುಕ್ರ ಕೂಡ ನಿಮಗೆ ಇಲ್ಲಿ ಲಾಭಾಧಿಪತಿ ಸ್ಥಾನ, ದಶಮಾಧಿಪತಿ ಮತ್ತು ತೃತೀಯಾಧಿಪತಿ ಅಂತ ಹೇಳ್ತೀವಿ, ಪಂಚಮ ಸ್ಥಾನದಲ್ಲಿ ಬರೋದ್ರಿಂದ ನಿಮಗೆ ಧನದ ಒಂದು ಆದಾಯ ತುಂಬ ಕೂಡಿ ಬರುತ್ತೆ, ಸಾಲ ಮರುಪಾವತಿ ಆಗುತ್ತೆ, ನಿಮಗೆ ಸೇರುವ ಹಣ ಎಲ್ಲವೂ ಶುಭ ಯೋಗ ಸೃಷ್ಟಿಯಾಗಿ ಶುಕ್ರನಿಂದ ಒಳ್ಳೆ ಲಾಭ ಸಿಗುತ್ತೆ. ಇಷ್ಟನ್ನ ಒಂದು ವಿಸ್ತೃತವಾಗಿ ಎಲ್ಲ ನವಗ್ರಹಗಳು ರಾಷ್ಟ್ರಾಧಿಪತಿಯ ಜೊತೆಯಲ್ಲಿ ಒಂದು ಒಳ್ಳೆಯ ಯೋಗಗಳು ಸಿಂಹರಾಶಿಯವರಿಗೆ ಬಂಪರ್ ಆಗಿ ಕೊಡುವಂಥದ್ದು ಈ ಒಂದು ತಿಂಗಳಲ್ಲಿ ಡಿಸೆಂಬರಲ್ಲಿ ಉಂಟು. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ಯಾವೆಲ್ಲ ಶುಭ ಫಲಗಳನ್ನ ಸಿಂಹರಾಶಿಯವರು ಪಡ್ಕೊಳ್ತಾ ಇದ್ದಾರೆ, ವಿಶೇಷ ಪರಿಹಾರ ಸೂಚನೆ ಏನ್ ಕೊಡ್ತೀರಾ? ನೋಡಿ, ನಕ್ಷತ್ರಗಳ ಅನುಸಾರದಲ್ಲಿ ಮಘ ನಕ್ಷತ್ರ ಸಿಂಹರಾಶಿಯವರಿಗೆ ಮೊದಲೇ ನಕ್ಷತ್ರ ಅಂತ ಹೇಳ್ತೀವಿ. ಸ್ವಲ್ಪ ಕೆಟ್ಟ ಸಂದರ್ಭಗಳು ದೂರವಾಗಿ ಬಿಡುತ್ತೆ, ಮತ್ತು ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಂಹರಾಶಿಯವರಿಗೆ ಸಿಗುತ್ತೆ. ಮಘ ನಕ್ಷತ್ರದವರಿಗೆ ಯಾವುದಾದ್ರೂ ಸಮಸ್ಯೆಯಲ್ಲಿ ನೀವೇನಾದ್ರು ಸಿಕ್ಕಾಕೊಂಡ್ರೆ ಅದಕ್ಕೆ ಪರಿಹಾರ ನಿಮಗೆ ಈ ಒಂದು ತಿಂಗಳಲ್ಲಿ ಖಂಡಿತ ಸಿಗುತ್ತೆ. ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತ ಹೇಳ್ತೀವಿ. ನಿಮಗೆ ಏನು ಅನಿಸುತ್ತೋ ಏನು ಅನಿಸಲ್ವೋ ಅನ್ನೋದ್ರ ವಿಚಾರದಲ್ಲಿ ಅಲ್ದಿರ ನಿಮಗೆ ಶುಭ ಸಂದರ್ಭ ಮತ್ತು ಸಕಾರಾತ್ಮಕ ಬದಲಾವಣೆ ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗುವಂಥದ್ದು ಇನ್ ಅ ಪಾಸಿಟಿವ್ ವೇ ಅದು ನಿಮಗೆ ಆಗುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ ನಿಮಗೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಬರ್ಬೋದು, ಅಥವಾ ನೀವೇನೇ ತೊಂದರೆಗಳಾಗ್ಬೋದು, ಎಲ್ಲ ಕೆಟ್ಟ ಸಂದರ್ಭಗಳು ಕೂಡ ಎಲ್ಲನೂ ನಿಭಾಯಿಸಿ ನೀವು ಸರಿಯಾಗಿ ಮೇಲೆ ಬರ್ತೀರಾ. ಮತ್ತು ಪರಿಹಾರಗಳಿಷ್ಟೇ, ಸಿಂಹರಾಶಿಯವರು ಆದಷ್ಟು ಮನೆ ದೇವರನ್ನು ಭೇಟಿ ಮಾಡಿ, ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ, ಮತ್ತು ಪ್ರತಿ ಗುರುವಾರ ತುಳಸಿ ಎಲೆಯನ್ನು ಮಹಾವಿಷ್ಣುವಿಗೆ ಕೊಟ್ಟು ನಮಸ್ಕಾರ ಮಾಡುವಂಥದ್ದು, ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು ಮಾಡಿ. ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಓಂ ಶರವಣ ಭವಾಯ ನಮಃ ಅಂತೇಳಿ ಹೇಳುವಂಥದ್ದು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಅರ್ಪಿಸುವಂಥದ್ದು, ಮತ್ತು ಆದಷ್ಟು ತೊಗರಿಬೇಳೆ ನಿಮ್ಮ ಒಂದು 1/4 kg ತೊಗರಿಬೇಳೆ ಕೊಟ್ಟು ಇದು ಅರ್ಚನೆ ಮಾಡಿಸ್ಕೊಂಡ್ಬರುವಂಥದ್ದು ಇದನ್ನು ಮಾಡಿ. ಒಂದು ಸೂಚನೆ ಅಂತಂದರೆ ಆದಷ್ಟು ಈ ಒಂದು ಇದರಲ್ಲಿ ಸ್ವಲ್ಪ ಅಷ್ಟಮ ಶನಿ ದೋಷದಿಂದ ದೂರ ಆಗಬೇಕಂದ್ರೆ ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ, ಆ ಬಕೆಟ್ನಲ್ಲಿ ಆದಷ್ಟು ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಇರುವಂಥ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಿಂಹರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡ್ತಾ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.